ಹಾಯ್ ಫ್ರೆಂಡ್ಸ್, ಇವಾಗ ಸಿನಿಮಾ ನೋಡಿದೆ. ಈ ಸಿನಿಮಾನ ಹೊಂಬಾಳೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಹಂಗೆ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ಹಂಗೆ ದೊಡ್ಡ ಮನೆ ಕುಟುಂಬದಿಂದ ಯುವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ನನಗೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅಂದ್ರೆ, ಈ ಸಿನಿಮಾ ನನಗೆ ಪರ್ಸನಲ್ ಆಗಿ ಏನ್ ಅನಿಸ್ತು ಅಂದ್ರೆ, ಸಿನಿಮಾ ಆದ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಟೋಟಲ್ ಬೋರಿಂಗ್ ಆಗಿರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಎಲ್ಲೂ ನಮ್ಗೆ ಸ್ಟೋರಿ ಕನೆಕ್ಟ್ ಆಗಲ್ಲ. ಫಸ್ಟ್ 30 ಮಿನಿಟ್ಸ್ ಸುಮ್ಮನೆ ಓನ್ಲಿ ಫೈಟಿಂಗು, ಎರಡು ಗ್ಯಾಂಗ್ ಮಧ್ಯೆ ವಾರ್ಸು, ಸ್ವಲ್ಪ ಸ್ವಲ್ಪ ಲವ್ ಸೀನ್ಸ್ ಮಾತ್ರ ಇರ್ತೈತೆ. ಅಷ್ಟೇ ನಮ್ಮ ಮೇನ್ ಯುವ ಕ್ಯಾರೆಕ್ಟರ್ಗೆ ಫಸ್ಟ್ ಹಾಫ್ ಅಲ್ಲಿ ಸಂತೋಷ್ ಆನಂದರಾಮ್ ಅವರು ಸ್ಕ್ರೀನ್ ಪ್ಲೇ ಅಷ್ಟೊಂದು ಬಿಲ್ಡ್ ಚೆನ್ನಾಗಿ ಮಾಡಿಲ್ಲ. ಹೀರೋ ಕ್ಯಾರೆಕ್ಟರೈಸೇಷನ್ ಅಷ್ಟೊಂದು ಚೆನ್ನಾಗಿ ಬರ್ದಿಲ್ಲ ಅನಿಸ್ತಾ ಇದೆ. ಫಸ್ಟ್ ಹಾಫ್ ತುಂಬಾ ಅಲ್ಲೇ ರುಟೀನ್ ಸಿನಿಮಾ, ತುಂಬಾ ಸಿನಿಮಾಗಳು ನೋಡಿತರ ಫೀಲಿಂಗ್ ನಮಗೆ ಬರ್ತಾ ಇರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ವರ್ಕೌಟ್ ಆಗಲ್ಲ. ಆ ಫೈಟ್ ಸೀನ್ ಫಸ್ಟ್ ಹಾಫ್ ಅಲ್ಲಿ ಹೀರೋಗೆ ತುಂಬಾ ಎಲಿವೇಶನ್ ಕೊಡ್ತಾರೆ, ಅಂದ್ರೆ ನಮ್ಮ ಯುವರಾಜ್ ಕುಮಾರ್ ಅವ್ರಿಗೆ. ಅದೆಲ್ಲೂ ನಮ್ಗೆ ಒಂಥರ ಗೂಸ್ ಬೌಸ್ ಬರೋ ಸೀನ್ ತರ ಆಗ್ಲಿ, ಎಲಿವೇಶನ್ಸ್ ತರ ಆಗ್ಲಿ, ಎಲ್ಲೂ ನಮ್ಗೆ ಆ ಫೀಲಿಂಗೇ ಬರಲ್ಲ. ಜಸ್ಟ್ ನಾರ್ಮಲ್ ಆಗಿ ಹೋಗ್ತಾ ಇರ್ತೈತೆ. ಸಿನಿಮಾದಲ್ಲಿ ಮಾತ್ರ ಪ್ರತಿ ಕ್ಯಾರೆಕ್ಟರ್ ಹೀರೋಗೆ ಸ್ಟಾರ್ಟಿಂಗ್ 20-30 ಮಿನಿಟ್ಸ್ ತುಂಬಾ ಎಲಿವೇಶನ್ ಕೊಡ್ತವೆ. ಬಟ್ ಆ ಎಲಿವೇಶನ್ಸ್ ಇಲ್ಲಿ ಫಸ್ಟ್ ಹಾಫ್ ಅಲ್ಲಿ ಅಷ್ಟೊಂದು ವರ್ಕೌಟ್ ಆಗಿಲ್ಲ ಅಂತ ಅನ್ಬೋದು. ಅದು ಮೇ ಬಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಇಲ್ಲ ರೈಟಿಂಗ್ ಅಲ್ಲಿ ತುಂಬಾ ವೀಕ್ ಆಗಿ ಬರ್ತಿದ್ದಾರೆ. ತುಂಬಾ ರುಟೀನ್ ಆಗಿ ಅನಿಸ್ತದೆ. ತುಂಬಾ ಸಿನಿಮಾ ನೋಡಿರೋ ಫೀಲಿಂಗ್ ಬರ್ತಾ ಇರುತ್ತೆ. ಫಸ್ಟ್ ಹಾಫ್ ಇಲ್ಲ, ಫಸ್ಟ್ ಹಾಫ್ ಟೋಟಲಿ ಡಿಸಪಾಯಿಂಟೆಡ್. ಫಸ್ಟ್ ಹಾಫ್ ಅಲ್ಲಿ ಏನು ಸ್ಟೋರಿನೇ ಇರಲ್ಲ. ಇನ್ನ ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದ್ರೆ, ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಸ್ಟೋರಿ ಡಿಫ್ರೆಂಟ್ ಆಗಿ ಹೋಗುತ್ತೆ. ಫಸ್ಟ್ ಹಾಫ್ ಇರೋ ಯುವ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಎಲ್ಲ ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ಸ್ವಲ್ಪ ಚೇಂಜ್ ಆಗುತ್ತೆ. ಕ್ಯಾರೆಕ್ಟರ್ಗೆ ತುಂಬಾ ಕಷ್ಟ ಬರೋ ಸ್ಟಾರ್ಟ್ ಆಗುತ್ತೆ. ಡ್ರಾಮಾ ಚೆನ್ನಾಗಿರುತ್ತೆ. ಸ್ವಲ್ಪ ಫಾದರ್ ಅಂಡ್ ಸನ್ ಎಮೋಷನ್ ಕೂಡ ಸ್ವಲ್ಪ ಅಲ್ಲದ ವರ್ಕೌಟ್ ಆಗಿದೆ ಒಂದ್ 2-3 ಸೀನ್ ಅಲ್ಲಿ. ಅದ್ಬಿಟ್ಟು ಸೆಕೆಂಡ್ ಹಾಫ್ ಕೂಡ ಸೇಮ್ ರೊಟೀನ್ ಆಗಿ ಎಂಡ್ ಆಗುತ್ತೆ. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ನಾವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದೇ ಒಂದು, ಅದು ಕೂಡ ಅಷ್ಟೊಂದು ಎಂಗೇಜಿಂಗ್ ಆಗಿ ಕ್ಲೈಮ್ಯಾಕ್ಸ್ ಏನೋ ವರ್ಕೌಟ್ ಆಗಿಲ್ಲ ಅಂತ ಅನ್ಬೋದು. ಇನ್ನ ಈ ಸಿನಿಮಾದಲ್ಲಿ ನನಗೆ ಏನ್ ಇಷ್ಟ ಆಯ್ತಂದ್ರೆ, ಮೇನ್ ಈ ಸಿನಿಮಾದ ಅಟ್ರಾಕ್ಷನ್ ಬಂದು ಯುವರಾಜ್ ಕುಮಾರ್ ಅವರು ಅಪ್ಪು ಸರ್ ಹಂಗೆ ಶಿವಣ್ಣ ಅವರ ಹೋಲಿಕೆ ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ಅವ್ರ ಪರ್ಫಾರ್ಮೆನ್ಸ್ ಸ್ವಲ್ಪ ಡೀಸೆಂಟ್ ಆಗಿ ಮಾಡಿದ್ರೆ. ಫಸ್ಟ್ ಸಿನಿಮಾ ಅವ್ರ ಲುಕ್ ಆಗ್ಲಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಅವ್ರ ಫಿಸಿಕ್ ಆಗ್ಲಿ ತುಂಬಾ ಕಷ್ಟ ಬಿದ್ದಿರೋದನ್ನಂತೂ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ. ಒಳ್ಳೆ ಫ್ಯೂಚರ್ ಇದೆ. ಅವ್ರು ಇನ್ನ ಸ್ವಲ್ಪ ಬೆಟರ್ ಆಗಿ ಸೀನ್ಗಳಲ್ಲಿ ಸೇಮ್ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ. ಅದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಬೆಟರ್ ಆಗಿ ಮಾಡಿದ್ರೆ ಖಂಡಿತ ಪುನೀತ್ ರಾಜ್ಕುಮಾರ್ ತರ ದೊಡ್ಡ ಹೀರೋ ಆಗೋ ಚಾನ್ಸಸ್ ಖಂಡಿತ ಇದೆ. ಅವರು ಈ ಸಿನಿಮಾಗ ಒಂದ್ ಸ್ವಲ್ಪ ಮೇನ್ ಅಟ್ರಾಕ್ಷನ್ ಅಂತ ಅನ್ಬೋದು. ಅದ್ ಬಿಟ್ರೆ ಈ ಸಿನಿಮಾದಿಂದ ಅಂತ ಇಂಪ್ರೆಸ್ ಮಾಡೋದು ಏನು ನಮ್ಗೆ ಕಾಣಿಸೋದಿಲ್ಲ. ಮ್ಯೂಸಿಕ್ ತುಂಬಾ ಡಲ್ ಆಗಿದೆ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಆದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲೂ ಅಷ್ಟೊಂದು ನಮ್ಗೆ ಎಂಗೇಜಿಂಗ್ ಇರಲ್ಲ, ರೊಟೀನ್ ಆಗಿರುತ್ತೆ. ಆ ಫೈಟ್ ಸೀಕ್ವೆನ್ಸ್ ಅಲ್ಲಾಗ್ಲೂ ಕೂಡ ಬೀಜಿಂಗ್ ವರ್ಕೌಟ್ ಆಗಲ್ಲ. ಇನ್ನು ಎಮೋಷನ್ ಸೀನ್ಸ್ ಎಲ್ಲ ಅಲ್ಲಿ ಎಲ್ಲೋ ಕೇಳಿರೋ ತರ ಬೀಜಿಂಗ್ ಕೊಡ್ತಿರ್ತಾರೆ. ಸಾಂಗ್ಸ್ 2-3 ಸಾಂಗ್ಸ್ ಇರ್ತವೆ, ಅವು ಕೂಡ ಏನ್ ಅಷ್ಟೊಂದು ನೋಟೆಡ್ ಸಾಂಗ್ಸ್ ಅಲ್ಲ ಅಂತ ಹೇಳ್ಬೋದು. ಇನ್ನ ಈ ಸಿನಿಮಾ ಡೈರೆಕ್ಷನ್ ವಿಷಯಕ್ಕೆ ಬಂದ್ರೆ, ಸಂತೋಷ್ ಆನಂದರಾವ್ ಅವರು ಈ ಸಿನಿಮಾನ ಅಷ್ಟು ಚೆನ್ನಾಗಿ ತೆಗ್ದಿಲ್ಲ ಅಂತ ಅನ್ಬೋದು. ಅವ್ರು ರಾಜ್ಕುಮಾರ್ ಸಿನಿಮಾದಲ್ಲಿ ವರ್ಕೌಟ್ ಆಗಿರೋ ಎಮೋಷನ್ಸ್ ಆಗ್ಲಿ, ಡ್ರಾಮಾ ಆಗ್ಲಿ, ಈ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟೊಂದು ನೀಟಿಗೆ ವರ್ಕೌಟ್ ಆಗಲ್ಲ. ಫಸ್ಟ್ ಹಾಫ್ ಅಲ್ಲಿ ತುಂಬಾ ಬೋರಿಂಗ್ ಬರ್ದಿರ್ತಾರೆ. ಸ್ಕ್ರೀನ್ ಪ್ಲೇ ತುಂಬಾ ರುಟೀನ್ ಆಗಿರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಎಲ್ಲೂ ಯಾರು ಫ್ಯಾಮಿಲಿಯನ್ಸ್ ಬರ್ತಾ ಆಗಲ್ಲ, ಎಲ್ಲೂ ಎಂಗೇಜಿಂಗ್ ಇರಲ್ಲ. ಜಸ್ಟ್ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫ್ ಬೆಟರ್ ಆಗಿರುತ್ತೆ ಫಸ್ಟ್ ಹಾಫ್ ಗಿಂತ. ಸೆಕೆಂಡ್ ಹಾಫ್ ಸ್ವಲ್ಪ ನೋಡ್ಬೋದು, ಎಮೋಷನ್ ಅಲ್ಲಿ ಸ್ವಲ್ಪ ಕನೆಕ್ಟ್ ಆಗ್ತದೆ ಸೆಕೆಂಡ್ ಹಾಫ್ ಅಲ್ಲಿ. ಇದು ಗಾಯ್ಸ್ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗ್ದಿಲ್ಲದು. ಇನ್ನ ಈ ಸಿನಿಮಾದಾಗೆ ಮೇನ್ ಕ್ಯಾರೆಕ್ಟರ್ ಅಚ್ಯುತ್ ಕುಮಾರ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಅವ್ರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಂಯುಕ್ತ ಗೌಡ ಅವ್ರ ಕ್ಯಾರೆಕ್ಟರ್ ಅಷ್ಟೊಂದಿಲ್ಲ. ಜಸ್ಟ್ ಸಿನಿಮಾಗೆ ಯೂಸ್ ಇಕ್ಕೋಬೇಕಂತ ಇಟ್ಕೊಂಡಿದ್ದಾರೆ ಅಷ್ಟೇ. ಒಂದ್ ಸಾಂಗ್ ಅಲ್ಲಿ ಮಾತ್ರ ಕಾಣಿಸ್ಕೊಡ್ತಾರೆ. ಫಸ್ಟ್ ಹಾಫ್ ಅಲ್ಲಿ 2-3 ಸಾಂಗ್ ಅಲ್ಲಿ ಮಾತ್ರ ಇರ್ತಾರೆ. ಅದ್ಬಿಟ್ಟು ಈ ಸಿನಿಮಾದಲ್ಲಿ ಅವ್ರಿಗೆ ಏನೇನು ಕ್ಯಾರೆಕ್ಟರ್ ಇಲ್ಲ ಅಂತ ಅನ್ಬೋದು. ಇನ್ನ ಸಿನಿಮಾದಲ್ಲಿ ಸುಧಾರಾಣಿ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಡೀಸೆಂಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಕಿಶೋರ್ ಕುಮಾರ್ ಅವ್ರ ಕ್ಯಾರೆಕ್ಟರ್ ಕೂಡ ಅವ್ರದ್ದು ಡೀಸೆಂಟೆ. ಅದ್ಬಿಟ್ರೆ ಈ ಸಿನಿಮಾದಲ್ಲಿ ಯಾವ ಅಷ್ಟೊಂದು ಔಟ್ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್ ಯಾವ ಇಲ್ಲ ಈ ಸಿನಿಮಾದಲ್ಲಿ. ಇನ್ನೊಂದು ಈ ಸಿನಿಮಾ ನನ್ಗೆ ಏನ್ ಇಷ್ಟ ಆಗಲಿ ಅಂದ್ರೆ, ಸಿನಿಮಾದಲ್ಲಿ ಡೈಲಾಗ್ ಓವರ್ ಬಿಲ್ಡಪ್ ಡೈಲಾಗ್. ಈ ಸಿನಿಮಾದಲ್ಲಿ ಹೀರೋನ ಅವನ ಬಗ್ಗೆ ಅವನೇ ಡೈಲಾಗ್ ಹೇಳ್ಕೊಡ್ತಿರ್ತಾನೆ. ಪಂಚ್ ಡೈಲಾಗ್ ಏನಿರ್ತಾವೋ ಅವೆಲ್ಲ ನಮ್ಗೆ ಕನೆಕ್ಟ್ ಆಗಲ್ಲ, ತುಂಬಾ ಓವರ್ ಅನ್ನಿಸ್ತವೆ. ಒಂದೊಂದು ಟೈಮ್ ಸಿಲ್ಲಿಯಾಗಿ ಅನಿಸ್ತವೆ ಡೈಲಾಗು. ಆ ಡೈಲಾಗ್ ರೈಟಿಂಗ್ ಕೂಡ ತುಂಬಾ ವೀಕ್ ಆಗಿ ಬರ್ದಿದ್ದಾರೆ. ಇನ್ನು ಸಿನಿಮಾ ಎಡಿಟಿಂಗು ಅಷ್ಟೇ, ಸಿನಿಮಾ ತುಂಬಾ ಲೆಂತಿ ಅನ್ನಿಸ್ತು. ಫಸ್ಟ್ ಹಾಫ್ ತುಂಬಾ ಎಷ್ಟೊತ್ತಾಗುತ್ತಾ ಫಸ್ಟ್ ಹಾಫ್ ಅನ್ನಿಸ್ತದೆ. ಅಷ್ಟೊಂದು ಲೆಂತಿ ಇರುತ್ತೆ, ಬೋರಿಂಗ್ ಆಗಿರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಅಷ್ಟು ಅನ್ನೆಸೆಸರಿ ಸೀನ್ಸ್ಗಳು, ಆ ಫಸ್ಟ್ ಹಾಫ್ ಅಲ್ಲಿ ಬರೋಷ್ಟು ಫೈಟ್ ಸೀಕ್ವೆನ್ಸು, ತಿರ್ಗಾ ಕಾಲೇಜಲ್ಲಿ ಒಂದು ನಡೆಯುವಷ್ಟು ಗಲಾಟೆಗಳು, ಇವೆಲ್ಲ ಸ್ವಲ್ಪ ಕಟ್ ಮಾಡಿ ಇನ್ನು ಸ್ವಲ್ಪ ಟ್ರಿಮ್ ಮಾಡಿದ್ರೆ ಫಸ್ಟ್ ಹಾಫ್ ಸ್ವಲ್ಪ ಎಂಗೇಜಿಂಗ್ ಆಗಿರೋದೇನೋ ಅನಿಸ್ತದೆ. ಸೆಕೆಂಡ್ ಹಾಫ್ ಸ್ವಲ್ಪ ಲೆಂತ್ ಜಾಸ್ತಿ ಎಳಿತಾನೆ ಇರ್ತಾರೆ. ಸೆಕೆಂಡ್ ಹಾಫ್ ಕೂಡ ಸ್ವಲ್ಪ ಬೋರಿಂಗ್ ಇರ್ತದೆ. ಎಡಿಟಿಂಗ್ ಕೂಡ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿ ಅನಿಸ್ತದೆ. ಯಾಕಂದ್ರೆ ಒಂದ್ ಸೀನ್ ಕಟ್ ಆಗಿ ಇನ್ನೊಂದ್ ಸೀನ್ ಎಲ್ಲೋ ಓಪನ್ ಆಗುತ್ತೆ. ಒಂದ್ ಸೀನ್ ಕರೆಕ್ಷನ್ ಇರಲ್ಲ ಈ ಸಿನಿಮಾದಲ್ಲಿ. ಇದು ಕೂಡ ಸಿನಿಮಾಗ ಒಂದು ಮೈನಸ್ ಆಗೋ ಚಾನ್ಸಸ್ ಇರುತ್ತೆ.
ಇನ್ನ ಈ ಸಿನಿಮಾದ ಕತೆ ಕೂಡ ಈ ಸಿನಿಮಾಗೆ ದೊಡ್ಡ ಮೈನಸ್ ಅಂತ ಅನ್ಬೋದು. ಈ ಸಿನಿಮಾದ ಫಸ್ಟ್ ಆಫ್ ಆಲ್ ಏನು ಕಥೆನೇ ಹೇಳಲ್ಲ, ಅಷ್ಟಲಿಗೆ ಏನು ಫಸ್ಟ್ ಒಂದು 20-30 ಮಿನಿಟ್ಸ್ ನಮ್ಗೆ ಒಂದು ಕ್ಯೂರಿಯಸ್ ಬರ್ಬೇಕು ಏನ್ ಕತೆ ಏನಾಗುತ್ತೆ ಅನ್ನೋದು. ಬಟ್ ಫಸ್ಟ್ ಹಾಫ್ ಎಲ್ಲ ಏನಿಲ್ಲ, ಸೆಕೆಂಡ್ ಹಾಫ್ ಅಲ್ಲಿ ಮಾತ್ರ ಸ್ವಲ್ಪ ಕತೆ ಹೇಳಕ್ ಟ್ರೈ ಮಾಡಿದ್ರೆ ಆ ಕತೆ ಕೂಡ ನಾವು ಆಲೆ ಎಲ್ಲೋ ಬೇರೆ ಸಿನಿಮಾದ ಕೇಳಿರ್ತ ಕತೆನೇ ಇದೆ. ತಂದೆ ಕಷ್ಟ ಬರುತ್ತೆ, ತಂದೆನ ಕಾಪಾಡಕೋಸ್ಕರ ಫ್ಯಾಮಿಲಿ ಕುಟುಂಬಕ್ಕೋಸ್ಕರ ಹೀರೋ ನಿಂತು ಫ್ಯಾಮಿಲಿ ಯಾವ ತರ ಕಾಪಾಡ್ತಾನೆ ಅನ್ನೋದು ಸಿನಿಮಾದ ಸೇಮ್ ಅದೇ ಸೇಮ್ ಆ ಟೈಪ್ ಆಫ್ ಕಥೆನೇ ಈ ಸಿನಿಮಾದಾಗ ಇರುತ್ತೆ. ಸೇಮ್ ರಾಮಾಚಾರ್ಯ ಸಿನಿಮಾದಾಗ ಯಾವ ತರ ಸ್ವಲ್ಪ ಸ್ಟೋರಿ ಇರುತ್ತೋ ಸೇಮ್ ಇದೇ ತರ ಈ ಸಿನಿಮಾದ ಕೂಡ ಅದೇ ತರ ಇರುತ್ತೆ. ಇನ್ನು ಫೈನಲ್ ನಾನು ಹೇಳ್ತೀನಿ ಅಂದ್ರೆ, ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದ್ರೆ ಮಾತ್ರ ಖಂಡಿತ ಡಿಸಪಾಯಿಂಟ್ ಆಗ್ತೀರಾ. ಫಸ್ಟ್ ಹಾಫ್ ಏನೇನು ಎಂಗೇಜಿಂಗ್ ಇರೋಲ್ಲ, ಸೆಕೆಂಡ್ ಹಾಫ್ ಕೂಡ ತುಂಬಾ ಅಲ್ಲಿ ರುಟೀನ್ ಅನಿಸ್ತದೆ. ಜಸ್ಟ್ ಸಿಂಪಲ್ ಆಗಿ ಒನ್ ಟೈಮ್ ವಾಚ್ ನೋಡ್ಬೋದು ಅಷ್ಟೇ. ಅದು ಯುವರಾಜ್ ಕುಮಾರ್ಗೋಸ್ಕರ ಅವ್ರು ಫೈಟ್ಸ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಬಿಟ್ಟು ಈ ಸಿನಿಮಾದಲ್ಲಿ ನನಗಾದ್ರೂ ಅಷ್ಟೊಂದು ಇಂಪ್ರೆಸಿವ್ ಆಗಿ ಏನೇನು ಅನಿಸ್ಲಿಲ್ಲ. ಇನ್ ಮುಂದೆ ಯುವರಾಜ್ ಕುಮಾರ್ ಅವರು ಒಳ್ಳೊಳ್ಳೆ ಕಥೆನ ಸೆಲೆಕ್ಟ್ ಮಾಡ್ಕೊಂಡು ತೆಗೆದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಸಬ್ಜೆಕ್ಟ್ ಇರೋದು, ಒಳ್ಳೆ ಕಂಟೆಂಟ್ ಇರೋ ಸಬ್ಜೆಕ್ಟ್, ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವರು ಸ್ಟಾರ್ ಹೀರೋ ಆಗ್ಬೇಕಂತ ಸೇಮ್ ರುಟೀನ್ ಸಿನಿಮಾ ಫೈಟ್ಗಳು ಸಾಂಗ್ ಇರೋ ಬಿಲ್ಡಪ್ ಸಿಂಗ್ಸ್ ಹೀರೋ ಸಿನಿಮಾ ತೆಗೆದ್ರೆ ಅಷ್ಟೊಂದು ವರ್ಕೌಟ್ ಆಗಲ್ಲ. ಇನ್ನೊಂದ್ 2-3 ಸಿನಿಮಾ ಮಾತ್ರ ಅವ್ರಿಗೆ ಸ್ವಲ್ಪ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೊಳ್ಳೆ ಸಿನಿಮಾ ತೆಗೆದ್ರೆ ಖಂಡಿತ ಅವ್ರು ಕೂಡ ಅಪ್ಪು ಸರ್ ತರ ದೊಡ್ಡ ಹೀರೋ ಆಗೋ ಚಾನ್ಸಸ್ ಇದೆ. ಇನ್ನು ನಾನು ಈ ಸಿನಿಮಾ ಕೂಡ ರೇಟಿಂಗ್ ಏನಂದ್ರೆ ಜಸ್ಟ್ 2 ಅಷ್ಟೇ. ಯಾಕಂದ್ರೆ ಸಿನಿಮಾದಲ್ಲಿ ನನಗೆ ಅಷ್ಟೊಂದು ವರ್ಕೌಟ್ ಏನು ಆಗ್ಲಿಲ್ಲ. ಒಂದ್ ವೇಳೆ ನೀವು ಈ ಸಿನಿಮಾಗೆ ಹೋಗ್ಬೇಕು ಅನ್ಕೊಂಡ್ರೆ ಜಸ್ಟ್ ಒನ್ ಟೈಮ್ ಮಾತ್ರ ಹೋಗ್ರಿ. ನಾನ್ ಮಾತ್ರ ಈ ಸಿನಿಮಾ ಅಷ್ಟೊಂದು ರಿಕಮೆಂಡ್ ಮಾಡಲ್ಲ, ಬಟ್ ಓನ್ಲಿ ಫಾರ್ ಅಪ್ಪು ಸರ್ ಅಂಡ್ ಯುವರಾಜ್ ಕುಮಾರ್ ಗೋಸ್ಕರ ಮಾತ್ರ ಈ ಸಿನಿಮಾ ಒನ್ ಟೈಮ್ ರಿಕಮೆಂಡೇಶನ್ ಮಾಡ್ತೀನಿ ಅಷ್ಟೇ. ಇದು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ನಮ್ಮ ಸ್ಯಾಂಡಲ್ವುಡ್ ಸಾಗ ಚಾನಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಈ ಸಿನಿಮಾ ಏನ್ ಅನ್ನಿಸ್ತೋ ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.